ನಮಗಿರೋ ಮಾಹಿತಿ ಪ್ರಕಾರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ತಾರೆ ಅಂತ ಜನ ಮಾತಾಡೋದು ನಾವು ಕೇಳಿದ್ದೀವಿ, ನೀವು ಕೇಳಿದ್ದೀರಿ. ಇದೆಲ್ಲದರ ಮಧ್ಯದಲ್ಲಿ ಒಂದೊಂದೇ ಹುಸಿ ಬಾಂಬ್ಗಳನ್ನ ಹಾಕ್ಕೊಂಡು ನೀವು ರಾಜ್ಯ ಜನರನ್ನು ಕತ್ಲೆ ಕೋಣೆಯಲ್ಲಿ ಇಡ್ತಕ್ಕಂಥ ಇದಕ್ಕೆ ಇನ್ನಾದರೂ ಇಂಥವೆಲ್ಲವನ್ನು ಬಿಡ್ರಿ. ಮೊದಲು ಎಲ್ಲೂ ಬಿಡದೆ ಹೋಗಿರೋಷ್ಟು ಮಳೆ ಬಿದ್ದು ಒದ್ದಾಡ್ತಾ ಇದ್ದಾರೆ ಜನ, ಓಡಾಡೋಕ್ಕಾಗ್ತಾಯಿಲ್ಲ. ಬೆಂಗಳೂರು ಅಂಥದ್ದೇ ಕೊಚ್ಕೊಂಡು ಹೋಗಿದೆ. ಇದ್ರ ಬಗ್ಗೆ ಗಮನ ಹರಿಸಿರಿ. ಇದು ನಿಮಗೆ ಮಾನ ಮರ್ಯಾದೆನೂ ಅಲ್ಲ, ಗೌರವನೂ ಅಲ್ಲ. ಒಂದು ಕಡೆ ಯಾವ್ಯಾವುದಕ್ಕೆ ಯಾವ್ಯಾವ್ದು ಆದ್ಯತೆ ಕೊಡ್ದಿರಾ ಈ ರೀತಿ ಮಾಡ್ತಕ್ಕಂಥದ್ದು ನಿಮಗೆ ಎಷ್ಟು ಮಟ್ಟಿಗೆ ಸರಿ? ಒಂದು, ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಏನು, ಡಿ ಕೆ ಶಿವಕುಮಾರ್ ಅವರು ಈ ಸರ್ಕಾರ ತರೋದಕ್ಕೆ ಏನೇನು ಮಾಡಿದ್ರು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರೇ ಸತೀಶ್ ಜಾರಕಿಹೊಳಿ ಒಂದು ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು 2028ವರೆಗೂ ನಾನೇನು ಇದಿಲ್ಲ, ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಇರುವಾಗ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೇ? ಎಲ್ಲ ಒಂದು ಕಡೆ ನಿಮ್ಮ ಅಪ್ಪನ ಸರ್ವೀಸು ದೊಡ್ಡದು, ನೀನು ಅದನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ನೀವು ಬೆಳ್ಕೊಳ್ಳೋದು ಬಿಟ್ಟು ನಿನಗ್ಯಾಕಪ್ಪ ಬೇಕು ಈ ಉಸ್ಬಾರಿ?